ಹಲೋ ಸ್ವೀಟ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ VST ಸ್ಟಿಚ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೇಳಿದಾಗೆ ಇವತ್ತು ನಾವು 4 ಡಾಟ್ ಬ್ಲೌಸ್ ವಿತ್ ಬೆಲ್ಟ್ ಹೇಗೆ ಮಾಡೋಣ ನೋಡೋಣ. ಇದನ್ನು ನಾನು ರಾಜಾರಾಣಿ ಕೋಚಿಂಗ್ ಕ್ಲಾಸ್ನಲ್ಲಿ ಕಲ್ತಿದ್ದೀನಿ. ಆದರೆ ಇವತ್ತು ನಾನು ನಿಮಗೆ ಫ್ರೀನಲ್ಲಿ ಕಲಿಸ್ತಾ ಇದ್ದೀನಿ. ನಾನು ಹೇಗೆ ಹೇಳ್ತೇನೋ ಹಾಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ನೀವು ಈ 4 ಡಾಟ್ ಬ್ಲೌಸ್ ವಿತ್ ಬೆಲ್ಟನ್ನು ಮಾಡ್ಬೋದು. ಇದೇ ನಮ್ಮದು ಮೆಷರ್ಮೆಂಟ್. ಈಗ ಮೆಷರ್ಮೆಂಟ್ ಹೆಂಗೆ ತೆಗಿಬೇಕಂತೂ ನೋಡೋಣ. ಮೆಷರ್ಮೆಂಟ್ ಯಾವತ್ತೂ ಕರೆಕ್ಟಾಗಿ ತೆಗಿಬೇಕು, ಆವಾಗೆ ನಿಮ್ಮ ಬ್ಲೌಸ್ ಬಾಡಿಲೇ ಫಿಟ್ಟಾಗಿ ಕುಂಡಿರ್ತೈತಿ. ಈಗ ಮೆಷರಿಂಗ್ ಟೇಪ್ ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ಬನ್ನಿ. ಸೊ ಇದು ನಿಮ್ಮದು ಲೋವರ್ ಚೆಸ್ಟ್, ಇಲ್ಲಿಂದ ಮತ್ತು ತಳಗೆ ಬನ್ನಿ. ಇದು ನಿಮ್ಮದು ಫ್ರಂಟ್ ಫುಲ್ ಲೆಂತ್. ಹಾಗೆ ಟೇಪ್ನ ಶೋಲ್ಡರ್ನಲ್ಲಿಟ್ಟು ಹಾಗೆ ತಳಗೆ ಬನ್ನಿ. ಇದು ನಿಮ್ಮದು ಬ್ಯಾಕ್ ಫುಲ್ ಲೆಂತ್. ಬ್ಯಾಕ್ ಫುಲ್ ಲೆಂತ್ ಯಾವತ್ತು ಫ್ರಂಟ್ ಫುಲ್ ಲೆಂತಿಂದ ಕಮ್ಮಿ ಆಗೇ ಇರ್ತೈತಿ. ಈಗ ಫುಲ್ ಶೋಲ್ಡರ್ ಮೆಷರ್ ಮಾಡೋಣ. ಅದಕ್ಕೆ ನಿಮ್ದು ಟೇಪ್ ಇಲ್ಲಿಂದ ಇಲ್ಲಿ ಮಟ್ಟ ಮೆಷರ್ ಮಾಡಿ. ಇದು ಬ್ಯಾಕ್ ಸೈಡಿಂದ ಮೆಷರ್ ಮಾಡಬೇಕು, ಫ್ರಂಟ್ ಸೈಡಿಂದ ಮೆಷರ್ ಮಾಡಬಾರ್ದು. ಮತ್ತು ನಿಮ್ದು ಟೇಪ್ ಶೋಲ್ಡರ್ನಲ್ಲಿ ಇಟ್ಟು ಈ ಪಾಯಿಂಟಿಂದ ಈ ಪಾಯಿಂಟ್ ಮಟ್ಟ ಮೆಷರ್ ಮಾಡಿ. ಇದು ನಿಮ್ಮದು ರೆಡಿ ಶೋಲ್ಡರ್, ಅಂದರೆ ಎಷ್ಟು ಬಟ್ಟೆ ನಿಮ್ಮ ಶೋಲ್ಡರ್ ಮ್ಯಾಗೂ ಕಾಣಿಸ್ಬೇಕಂತು. ಈಗ ಟೇಪನ್ನ ಮಿಡಲ್ ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ಬನ್ನಿ. ನಿಮ್ದು ಫ್ರಂಟ್ ನೆಕ್ ಡೀಪ್ ಎಷ್ಟು ಬೇಕಂತೂ ಮಾರ್ಕ್ ಮಾಡಿ. ಮತ್ತೆ ಟೇಪ್ನ ಮಿಡಲ್ ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ಬನ್ನಿ. ಇದು ನಮ್ಮದು ಶೋಲ್ಡರ್ ಟು ಅಪೆಕ್ಸ್ ಪಾಯಿಂಟ್. ಈಗ ಈ ಪಾಯಿಂಟಿಂದ ಈ ಪಾಯಿಂಟ್ ಮಟ್ಟ ಮೆಷರ್ ಮಾಡೋಣ. ಇದು ನಿಮ್ಮದು ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟ್. ಈಗ ಚೆಸ್ಟ್ ಮೆಷರ್ ಮಾಡೋಣ. ಅದಕ್ಕೂ ನಿಮ್ಮ ಟೇಪ್ನ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಲ್ಲಿ ತಂದು ಮೆಷರ್ ಮಾಡಿ. ಈಗ ವೇಸ್ಟ್ ಮೆಷರ್ ಮಾಡೋಣ. ಅದಕ್ಕೆ ಮತ್ತೆ ನಿಮ್ಮ ಟೇಪ್ನ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಲ್ಲಿ ತಂದು ಮೆಷರ್ ಮಾಡಿ. ಫ್ರಂಟ್ ಫುಲ್ ಲೆಂತ್ ಎಲ್ಲಿ ಮುಗಿತಾ ಇದೆ ಅಲ್ವಾ, ಅಲ್ಲಿಂದನೇ ವೇಸ್ಟ್ ಮೆಷರ್ ಮಾಡಬೇಕು. ಈಗ ಸ್ಲೀವ್ ಲೆಂತ್ ಮೆಷರ್ ಮಾಡೋಣ. ಅದಕ್ಕೆ ಟೇಪ್ನು ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ತೊಗೊಂಡು ಬನ್ನಿ. ನಿಮಗೆ ಎಷ್ಟು ಲೆಂತ್ ಬೇಕೋ ಅಲ್ಲಿ ಮಾರ್ಕ್ ಮಾಡಿ ಒಂದು ರೌಂಡ್ ಮೆಷರ್ಮೆಂಟ್ ತೊಗೋಣ, ಬೈಸೆಪ್ಸ್ ರೌಂಡ್. ಈಗ ನಮ್ಮದು ಮೆಷರ್ಮೆಂಟ್ ರೆಡಿಯಾಗಿದೆ. ಇದನ್ನು ನೀವು ಡ್ರಾಫ್ಟಿಂಗ್ ಪೇಪರ್ನಲ್ಲಿ ಮಾರ್ಕ್ ಮಾಡ್ಬೋದು, ಅಲ್ವಾ ನ್ಯೂಸ್ ಪೇಪರ್ನಲ್ಲಿ ಮಾರ್ಕ್ ಮಾಡ್ಬೋದು. ಈಗ ಪೇಪರ್ನ ಅರ್ಧ ಫೋಲ್ಡ್ ಮಾಡಿ. ನಾನು ಈ ಟ್ರಯಾಂಗಲ್ ಸ್ಕೇಲ್ ಇಟ್ಟು ಮಾರ್ಕ್ ಮಾಡ್ತಿದ್ದೀನಿ. ನೀವು ಮೆಷರಿಂಗ್ ಟೇಪ್ನಲ್ಲಿ ಮಾರ್ಕ್ ಮಾಡಿ. ಮೆಷರಿಂಗ್ ಟೇಪ್ದಿಂದ ಹೇಗೆ ಮಾರ್ಕ್ ಮಾಡಬೇಕು ಅಂತ ನಾನು ನಿನಗೂ ಕಲಿಸ್ತೀನಿ. ಫ್ರಂಟ್ ಫುಲ್ ಲೆಂತ್ 17 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ 18 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಫುಲ್ ಶೋಲ್ಡರ್ 14 ಇಂಚ್, ಅದರದ್ದು ಅರ್ಧ ತೊಗೊಂಡು, ಅರ್ಧ ತೊಗೊಂಡ್ರೆ 7 ಇಂಚ್ ಬರ್ತಾ ಇದೆ. ಸೊ ಇಲ್ಲಿ 7 ಇಂಚಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 1 ಇಂಚ್ ಶೋಲ್ಡರ್ ಡೌನ್ ಮಾಡೋಣ. ಇಲ್ಲಿ 1 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಹಾಗೆ ಇಲ್ಲಿ 2.5 ಇಂಚ್ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಆರ್ಮ್ ರೌಂಡ್ ಮಾರ್ಕ್ ಮಾಡೋಣ. ಇದು ಆರ್ಮ್ ರೌಂಡ್ ಫಾರ್ಮುಲಾ. ಈಗ ಚೆಸ್ಟ್ ನಮ್ಮದು 44 ಇಂಚ್. 44 ಇಂಚ್ ಈ ಸೆಕೆಂಡ್ ಲೈನಲ್ಲಿ ಬರ್ತಾ ಇದೆ. ಅದರದ್ದು ಫಾರ್ಮುಲಾ ಚೆಸ್ಟ್ ಡಿವೈಡೆಡ್ ಬೈ 6 ಪ್ಲಸ್ ಹಾಫ್ ಇಂಚ್. 44 ಚೆಸ್ಟ್ ಡಿವೈಡೆಡ್ ಬೈ 6 ನಮಗೂ 7.3 ಸಿಗ್ತಾ ಇದೆ. ಅದರಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡೋಣ, ನಮಗೆ 7.8 ಇಂಚ್ ಸಿಗ್ತಾ ಇದೆ. ನೀವು ನಿಮ್ಮದು ಚೆಸ್ಟ್ ಪ್ರಕಾರ ಫಾರ್ಮುಲಾ ಅಪ್ಲೈ ಮಾಡಿ. ಈಗ ನಾ ಇಲ್ಲಿ 7.8 ಇಂಚಲ್ಲಿ ಮಾರ್ಕ್ ಮಾಡೋಣ. ಇಲ್ಲಿ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ನಾವು ಚೆಸ್ಟನ್ನು ಮಾರ್ಕ್ ಮಾಡೋಣ. ನಿಮ್ಮದು ಬ್ಯಾಕ್ ಬೆಲ್ಟ್ 2 ಇಂಚು ಅಲ್ವಾ 2 ಇಂಚ್ ತಳಗಿದ್ರೆ ಚೆಸ್ಟ್ ಫಾರ್ಮುಲಾ ಚೆಸ್ಟ್ ಡಿವೈಡೆಡ್ ಬೈ 4 ಮೈನಸ್ ಹಾಫ್ ಇಂಚ್ ಬರಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಚೆಸ್ಟ್ 36 ಇದ್ದರೆ ಅದರಲ್ಲಿ 4 ಡಿವೈಡ್ ಮಾಡಿದ್ರೆ ನಮಗೂ 9 ಸಿಗುತ್ತೆ. ಅದರಲ್ಲಿ ಹಾಫ್ ಇಂಚ್ ಮೈನಸ್ ಮಾಡಬೇಕು, ನಮಗೂ 8.5 ಸಿಗುತ್ತೆ. ಸೊ ಇಲ್ಲಿ ನಾವು 8.5ಅಲ್ಲಿ ಮಾರ್ಕ್ ಮಾಡಬೇಕು ಮತ್ತು 1.5 ಸ್ಟಿಚಿಂಗಾಗಿ ಮಾರ್ಕ್ ಮಾಡಬೇಕು. ಅದೇ ನಿಮ್ಮ ಬ್ಯಾಕ್ ಬೆಲ್ಟ್ 2 ಇಂಚ್ ಮೇಗಡೆ ಇದ್ದರೆ ಫಾರ್ಮುಲಾ ಚೆಸ್ಟ್ ಡಿವೈಡೆಡ್ ಬೈ 4 ಬರುತ್ತೆ. ಈಗ ಇಲ್ಲಿ ನನ್ನ ಬೆಲ್ಟ್ 2 ಇಂಚ್ ಮ್ಯಾಗಿದೆ, ಅದಕ್ಕೆ ನಾನು ಚೆಸ್ಟ್ ಡಿವೈಡೆಡ್ ಬೈ 4 ಫಾರ್ಮುಲಾ ಯೂಸ್ ಮಾಡ್ತೀನಿ. 44 ಇಂಚ್ ಡಿವೈಡೆಡ್ ಬೈ 4 11 ಇಂಚ್ ಸಿಗ್ತಾ ಇದೆ. ಇಲ್ಲಿ 11 ಇಂಚಲ್ಲಿ ಮಾರ್ಕ್ ಮಾಡಿ ಪ್ಲಸ್ 1.5 ಇಂಚಲ್ಲಿ ಮಾರ್ಕ್ ಮಾಡಿ. ವೇಸ್ಟ್ ಮಾರ್ಕ್ ಮಾಡೋಣ.
36 ವೇಸ್ಟ್ ಡಿವೈಡೆಡ್ ಬೈ 4 ನಮಗೂ 9 ಇಂಚ್ ಸಿಗ್ತಾ ಇದೆ. ಇಲ್ಲಿ 9 ಇಂಚಲ್ಲಿ ಮಾರ್ಕ್ ಮಾಡಿ ಪ್ಲಸ್ 1.5 ಇಂಚಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈ ಚಾರ್ಟನ್ನ ತುಂಬ ಕೇರ್ಫುಲ್ಲಾಗಿ ನೋಡಿ. ನಮ್ಮದು ರೆಡಿ ಶೋಲ್ಡರ್ 3 ಇಂಚ್, ಬ್ಯಾಕ್ ನೆಕ್ ಡಿಪ್ 9 ಇಂಚ್. ಇದು ಈ ಬಾಕ್ಸ್ನಲ್ಲಿ ಬರುತ್ತೆ. ನೆಕ್ ಶೇಪ್ ರೌಂಡ್ ನೆಕ್, ಅದಕ್ಕೆ ನಾನು ಫುಲ್ ಶೋಲ್ಡರ್ದಿಂದ 2.75 ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ. ನಿಮ್ಮ ಬ್ಯಾಕ್ ನೆಕ್ ಡೀಪ್ 9 ಇಂಚ್ ಬರ್ತಾ ಇದ್ದರೆ ನಿಮಗೆ ಈ ಬಾಕ್ಸ್ ತೊಗೋಬೇಕು. ಏಕೆಂದರೆ 9 ನಂಬರ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೆ ಇಲ್ಲಿ ಎಂಡ್ ಆಗ್ತಾ ಇದೆ. ಇದನ್ನು ತೊಗೋದಲ್ಲ, ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿಂದನೇ ತೊಗೋಬೇಕು. ಈಗ ನಿಮ್ಮದು ನೆಕ್ ಡೀಪ್ 8.5 ಅಲ್ಲೇ ಬರ್ತಾ ಇದ್ದರೆ ನೀವು ಈ ಬಾಕ್ಸ್ದಿಂದ ತೊಗೋಬೇಕು. ಸೊ ನೀವು 2.25 ಇಂಚ್ ಮೈನಸ್ ಮಾಡಬೇಕು. 7 ಇಂಚ್ ಬಂದರೆ ನೀವು ಈ ಬಾಕ್ಸ್ನಲ್ಲಿ ತೊಗೋಬೇಕು, ಯಾಕಂದರೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ಈ ವಿಷಯ ನೆನಪಿನಲ್ಲಿ ಇಟ್ಕೊಳ್ಳಿ, ಇದು ಬರೀ ರೌಂಡ್ ನೆಕ್ ಡಿಸೈನ್ಗಾಗಿ ಮಾತ್ರ. ಫುಲ್ ಶೋಲ್ಡರ್ 14 ಇಂಚ್, ಅದರಲ್ಲೇ 2.75 ಇಂಚ್ ಮೈನಸ್ ಮಾಡೋಣ. ನಮಗೂ 11.25 ಇಂಚ್ ಸಿಗತ್ತೆ. ಅದರಲ್ಲಿ ನಾವು ಹಾಫ್ ಮಾಡೋಣ. ಹಾಫ್ ಮಾಡಿದರೆ ನಮಗೂ 5.75 ಇಂಚ್ ಸಿಗ್ತಾ ಇದೆ. ಇಲ್ಲಿ ನಾವು ಮಾರ್ಕ್ ಮಾಡಿ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಅದೇ ಮೆಜರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ, ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಈಗ ಇಲ್ಲಿ ಮಿಡಲ್ ಪಾಯಿಂಟ್ನಲ್ಲಿ ಮಾರ್ಕ್ ಮಾಡಿ. ಈಗ ಟೇಪ್ ಇಟ್ಟು ಅದನ್ನು ಫೋಲ್ಡ್ ಮಾಡಿ ಮಿಡಲ್ ಪಾಯಿಂಟ್ನಲ್ಲಿ ಮಾರ್ಕ್ ಮಾಡ್ಬೋದು. ಚೆಸ್ಟ್ 40 ಇಂಚ್ ಮೇಗೆ ಇದ್ದರೆ 1.25 ಇಂಚಲ್ಲಿ ಮಾರ್ಕ್ ಮಾಡಿ, ಅದ್ರ ತಳಗೆ ಇದ್ದರೆ 1 ಇಂಚಲ್ಲಿ ಮಾರ್ಕ್ ಮಾಡಿ. ಕರ್ವ್ ಲೈನ್ ಡ್ರಾ ಮಾಡಿ. ನೀವು ಈ ಫ್ರೆಂಚ್ ಕರ್ವ್ನ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಈ ಗ್ಯಾಪ್ ಮೆಷರ್ ಮಾಡಿ ಎಷ್ಟು ಗ್ಯಾಪ್ ಬರ್ತಾ ಇದೆ ಅದೇ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ ಮತ್ತು ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಈ ಪಾಯಿಂಟ್ದಿಂದ ಬ್ಯಾಕ್ ನೆಕ್ ಡೀಪ್ ಮಾರ್ಕ್ ಮಾಡೋಣ. 9 ಇಂಚ್ ಬರ್ತಾ ಇದೆ. ಅದು ನಮ್ಮದು ಆರ್ಮ್ ರೌಂಡ್ದಿಂದ ತಳಗೆ ಬರ್ತಾ ಇದೆ, ಅದಕ್ಕೆ ನಾವಿಲ್ಲಿ 1/2 ಇಂಚ್ ಮಾರ್ಕ್ ಮಾಡಿ ಲೈನ್ ಡ್ರಾ ಮಾಡೋಣ. ಹೀಗೆ ಈ ಪಾರ್ಟ್ ಎಲಿಮಿನೇಟ್ ಆಗಿದೆ. ನಮಗೂ ಇದು ಬ್ಯಾಡ್ ಆಗಿದ್ದ ಪಾರ್ಟು. ಇಲ್ಲಿ ರೆಡಿ ಶೋಲ್ಡರ್ ಮಾರ್ಕ್ ಮಾಡೋಣ. ರೆಡಿ ಶೋಲ್ಡರ್ 3 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ 4 ಇಂಚಲ್ಲಿ ಮಾರ್ಕ್ ಮಾಡಿ. ಈ ಬ್ಯಾಕ್ ಪಾರ್ಟ್ನ ಸೈಡಲ್ಲಿ ಇಟ್ಟು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡೋಣ. ಈಗ ಅದೇ ಸ್ಟೆಪ್ ಫಾಲೋ ಮಾಡಿ ಫುಲ್ ಶೋಲ್ಡರ್ದಿಂದ 1/2 ಮಾರ್ಕ್ ಮಾಡಿ. ಈಗ ಇಲ್ಲಿ 7 ಇಂಚಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 1 ಇಂಚಲ್ಲಿ ಶೋಲ್ಡರ್ ಡೌನ್ ಮಾಡೋಣ. 1 ಇಂಚಲ್ಲಿ ಮಾರ್ಕ್ ಮಾಡಿ. ಹಾಗೆ ಇಲ್ಲಿ 2.5 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಇಲ್ಲಿ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಆರ್ಮ್ ರೌಂಡ್ ಮಾರ್ಕ್ ಮಾಡೋಣ. 7.8 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಚೆಸ್ಟ್ ಮಾರ್ಕ್ ಮಾಡೋಣ. 44 ಚೆಸ್ಟಲ್ಲಿ 1.5 ಇಂಚ್ ಲೂಸಿಂಗ್ ಆ್ಯಡ್ ಮಾಡಿ. 45.5 ಇಂಚ್ ಬರ್ತಾ ಇದೆ, ಅದರಲ್ಲಿ 4 ಡಿವೈಡ್ ಮಾಡಿ 11.3 ಇಂಚ್ ಬರ್ತಾ ಇದೆ. ಇಲ್ಲಿ 11.3 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು 1.5 ಇಂಚಲ್ಲಿ ಮಾರ್ಕ್ ಮಾಡಿ. ಮತ್ತೆ ಈ ಚಾರ್ಟ್ನ ಕೇರ್ಫುಲ್ಲಾಗಿ ನೋಡಿ. ರೆಡಿ ಶೋಲ್ಡರ್ 3 ಇಂಚ್, ಫ್ರಂಟ್ ನೆಕ್ ಡೀಪ್ 8 ಇಂಚ್. ಅದು ಈ ಲೈನ್ನಲ್ಲಿ ಬರ್ತಾ ಇದೆ, ಅದಕ್ಕೆ ನಾನು ಶೋಲ್ಡರ್ನಲ್ಲಿ 2.25 ಇಂಚ್ ಮೈನಸ್ ಮಾಡ್ತೀನಿ. ನೆನಪಿನಲ್ಲೇ ಇಟ್ಕೋರಿ, ಇದು ಬರೀ ರೌಂಡ್ ನೆಕ್ ಡಿಸೈನ್ಗಾಗೆ ಮಾತ್ರ.
ಶೋಲ್ಡರ್ನಲ್ಲಿ 2.25 ಇಂಚ್ ಮೈನಸ್ ಮಾಡ್ತೀನಿ. ಅದರಲ್ಲಿ ಹಾಫ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿ ಒಂದು ಲೈನ್ ಡ್ರಾ ಮಾಡಿ. ಅದೇ ಮೆಷರ್ಮೆಂಟ್ ಇಲ್ಲಿಯೂ ಮಾರ್ಕ್ ಮಾಡೋಣ ಮತ್ತು ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಈಗ ಈ ಮಿಡಲ್ ಪಾಯಿಂಟಲ್ಲಿ 0.25 ಇಂಚ್ ಮಾರ್ಕ್ ಮಾಡಿ. ಚೆಸ್ಟ್ 40 ಇಂಚ್ ಮೇಗೆ ಇದ್ದರೆ 1 ಇಂಚಲ್ಲಿ ಮಾರ್ಕ್ ಮಾಡಿ, ಅದರ ತಳಗೆ ಇದ್ದರೆ 0.75 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಕರ್ವ್ ಲೈನ್ ಡ್ರಾ ಮಾಡಿ. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಮಿಡಲ್ ಪಾಯಿಂಟ್ ತಗೊಂಡು ಮಾರ್ಕ್ ಮಾಡಿ. ಮೆಷರಿಂಗ್ ಟೇಪ್ನ ಹೀಗೆ ಇಟ್ಟು ಹಾಫ್ನಲ್ಲಿ ಫೋಲ್ಡ್ ಮಾಡಿ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಈಗ ಈ ಪಾಯಿಂಟದಿಂದ ಫ್ರಂಟ್ ನೆಕ್ ಡೀಪ್ ಮಾರ್ಕ್ ಮಾಡಿ ಮತ್ತು ಶೋಲ್ಡರ್ ಟು ಅಪೆಕ್ಸ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಶೋಲ್ಡರ್ ಟು ಅಪೆಕ್ಸ್ ಪಾಯಿಂಟ್ 12 ಬರ್ತಾ ಇದೆ, ಅದರಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡಿ 12.5 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಫುಲ್ ಲೆಂತ್ 17 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ 18 ಇಂಚ್ ಮಾರ್ಕ್ ಮಾಡಿ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಫ್ರಂಟ್ ನೆಕ್ ಡೀಪ್ 8 ಇಂಚ್, ನಾನು 9 ಇಂಚಲ್ಲಿ ಬೈ ಮಿಸ್ಟೇಕ್ ಮಾರ್ಕ್ ಮಾಡಿದೆ. ಈಗ ಈ ಆರ್ಮ್ ರೌಂಡ್ ಲೈನ್ದಿಂದ ಹಾಫ್ ಇಂಚಲ್ಲಿ ಮಾರ್ಕ್ ಮಾಡಿ. ನಿಮ್ಮ ನೆಕ್ ಡೀಪ್ ಲೈನ್ ಈ ಮಾರ್ಕಿಂಗ್ ತನಕ ತಳಗಡೆ ಇದ್ದರೆ ನೀವು ಇಲ್ಲಿ 0.25 ಇಂಚ್ ಮಾರ್ಕ್ ಮಾಡಿ ಮತ್ತು ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ನಿಮ್ಮ ನೆಕ್ ಡೀಪ್ ಲೈನ್ ಈ ಪಾಯಿಂಟ್ ತನಕ ಮೇಗಡೆ ಇದ್ದರೆ ಇಲ್ಲಿ ನೀವು ಯಾವುದೂ ಮಾರ್ಕಿಂಗ್ ಮಾಡೋದು ಬೇಕಾಗಿಲ್ಲ. ಈಗ ನನ್ನ ನೆಕ್ ಡೀಪ್ ಈ ಲೈನ್ ಮೇಗಡೆ ಬರ್ತಾ ಇದೆ, ಅದಕ್ಕೆ ನಾನು ಇಲ್ಲಿ 0.25 ಇಂಚ್ ಮಾರ್ಕ್ ಮಾಡ್ತೀನಿ ಮತ್ತು ಒಂದು ಲೈನ್ ಡ್ರಾ ಮಾಡ್ತೀನಿ. ಈಗ ಶೋಲ್ಡರ್ ಮಾರ್ಕ್ ಮಾಡೋಣ. ರೆಡಿ ಶೋಲ್ಡರ್ 3 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ ಮತ್ತು 4 ಇಂಚಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 0.25 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈ ಮಾರ್ಕಿಂಗ್ ಎಲ್ಲ ಸೈಜ್ಗೆ. ಈ ಗ್ಯಾಪನ್ನು ಮೆಷರ್ ಮಾಡಿ ಎಷ್ಟು ಮೆಷರ್ಮೆಂಟ್ ಬರ್ತಾ ಇದೆ ಇಲ್ಲಿ ಮಾರ್ಕ್ ಮಾಡಿ, ಅದರಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡಿ ಮಾರ್ಕ್ ಮಾಡಿ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಇಲ್ಲಿ ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟ್ ಮಾರ್ಕ್ ಮಾಡೋಣ. ಅದು 9 ಇಂಚಲ್ಲಿ ಬರ್ತಾ ಇದೆ, ಅದರದ್ದು ಅರ್ಧ ತಗೊಂಡು ನಾವು 4.5 ಇಂಚಲ್ಲಿ ಮಾರ್ಕ್ ಮಾಡೋಣ. ಆ 4.5 ಇಂಚಲ್ಲಿ ಹಾಫ್ ಇಂಚ್ ಮೈನಸ್ ಮಾಡಿ ಇಲ್ಲಿ 4 ಇಂಚಲ್ಲಿ ಮಾರ್ಕ್ ಮಾಡಿ. ಇಲ್ಲಿ ಎಷ್ಟೇ ಮೆಷರ್ಮೆಂಟ್ ಬರಲಿ ಅದರಲ್ಲಿ ಅರ್ಧ ಇಂಚ್ ಮೈನಸ್ ಮಾಡಿ ಮತ್ತು ಇಲ್ಲಿ ಮಾರ್ಕ್ ಮಾಡಿ. 44 ಚೆಸ್ಟ್ ಸೆಕೆಂಡ್ ಲೈನಲ್ಲಿ ಬರ್ತಾ ಇದೆ, ಇಲ್ಲಿ ನಾನು ವೇಸ್ಟ್ 2.5 ಇಂಚಲ್ಲಿ ಮಾರ್ಕ್ ಮಾಡ್ತೀನಿ. ಈಗ ಈ ಪಾಯಿಂಟದಿಂದ 2.5 ಇಂಚಲ್ಲಿ ಮಾರ್ಕ್ ಮಾಡೋಣ.
ವೇಸ್ಟ್ 36 ಇಂಚಲ್ಲಿ 4 ಡಿವೈಡ್ ಮಾಡೋಣ, ನಮಗೆ 9 ಸಿಗ್ತಾ ಇದೆ. ಆ 9ನಲ್ಲಿ ವೇಸ್ಟ್ 2.5 ಇಂಚ್ ಆ್ಯಡ್ ಮಾಡಿ ಮತ್ತು ಇಲ್ಲಿ 11.5 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು 1.5 ಇಂಚ್ ಆ್ಯಡ್ ಮಾಡಿ. ಈ ಲೈನ್ದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಈ ಪಾಯಿಂಟಿಂದ ಈ ಪಾಯಿಂಟ್ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಅಗೇನ್ ಈ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 0.5 ಇಂಚಲ್ಲಿ ಮಾರ್ಕ್ ಮಾಡಿ, ಇಲ್ಲಿ 0.25 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಈ ಡಾಟ್ಸ್ನ ಜಾಯಿನ್ ಮಾಡಿ ಲೈನ್ ಡ್ರಾ ಮಾಡಿ. ಈ ಗ್ಯಾಪ್ ಜಸ್ಟ್ 1 ಲೈನ್ ಗ್ಯಾಪ್ ಬರಬೇಕು. ಈ ಪಾಯಿಂಟು ಈ ಪಾಯಿಂಟ್ ಮೆಷರ್ ಮಾಡಿ ನಮಗೂ 6.5 ಇಂಚ್ ಬರ್ತಾ ಇದೆ. ಆ 6.5 ಇಂಚ್ ಈ ಲೈನ್ನಲ್ಲಿ ಮಾರ್ಕ್ ಮಾಡಿ. ಈಗ ಈ ಗ್ಯಾಪ್ ಎಷ್ಟು ಬರ್ತಾ ಇದೆ ನೋಡಿ, ಅದೇ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ. 44 ಚೆಸ್ಟ್ ಸೆಕೆಂಡ್ ಲೈನಲ್ಲಿ ಬರ್ತಾ ಇದೆ. ನಾನು ಸೈಡ್ ಡಾಟ್ 1/2 ಇಂಚ್ ಪ್ಲಸ್ 1 ಲೈನ್ ತಗೋತಾ ಇದ್ದೀನಿ. ಅದೇ ಮೆಷರ್ಮೆಂಟ್ ಇಲ್ಲಿ ಮಾರ್ಕ್ ಮಾಡೋಣ ಮತ್ತು ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. 44 ಇಂಚ್ ಸೆಕೆಂಡ್ ಲೈನಲ್ಲಿ ಬರ್ತಾ ಇದೆ. ನಾನು ಆರ್ಮ್ ಹೋಲ್ ಡಾಟ್ 1.5 ಇಂಚಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಈಗ ಈ ಪಾಯಿಂಟ್ದಿಂದ ಒಂದು 1/2 ಇಂಚಲ್ಲಿ ಮಾರ್ಕ್ ಮಾಡಿ. ಇಲ್ಲಿ ನಾವು 1.5 ಇಂಚಲ್ಲಿ ಮಾರ್ಕ್ ಮಾಡಿದ್ದೀವಲ್ವ, ಅದ್ರದ್ದು ನಾವು ಹಾಫ್ ತೊಗೋಣ. ನಮಗೂ 0.75 ಇಂಚ್ ಸಿಗ್ತಾ ಇದೆ. ನಾವು ಈ ಎರಡು ಸೈಡು 0.75 ಇಂಚಲ್ಲಿ ಮಾರ್ಕ್ ಮಾಡೋಣ. ಈಗ ನಾವು ಈ ಲೈನ್ದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡೋಣ. ಈಗ ಈ ಪಾಯಿಂಟ್ದಿಂದ ಒಂದು 1/2 ಇಂಚಲ್ಲಿ ಮಾರ್ಕ್ ಮಾಡೋಣ ಮತ್ತು ಒಂದು ಲೈನ್ ಡ್ರಾ ಮಾಡೋಣ. ಈಗ ನಾವು ಈ ಪಾಯಿಂಟ್ದಿಂದ ಈ ಪಾಯಿಂಟಿಗೆ ನಾವು ಮೆಷರ್ ಮಾಡೋಣ. ಎಷ್ಟು ಮೆಷರ್ಮೆಂಟ್ ಬರ್ತಾ ಇದೆ ನಾವು ಅದೇ ಮೆಷರ್ಮೆಂಟ್ ಈ ಲೈನ್ನಲ್ಲಿ ಮಾರ್ಕ್ ಮಾಡೋಣ. ಈಗ ಒಂದು ಸ್ಕೇಲ್ ತಗೋಣ. ಆ ಸ್ಕೇಲ್ನ ಹೀಗೆ ಎಡ್ಜ್ ಮ್ಯಾಗೆ ಇಟ್ಟು ಆ ಲೈನ್ ಮತ್ತು ಆ ಸ್ಕೇಲ್ದು ಎಂಡು ಸ್ಟ್ರೈಟಾಗಿ ಇರಬೇಕು. ಈಗ ಈ ಲೈನ್ ಕ್ರಾಸ್ನಲ್ಲಿ ಹೋಗ್ತಾ ಇದೆ, ನಡಿತೈತಿ. ಈಗ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಈಗ ಈ ಪಾಯಿಂಟಿಂದ ಲೈನ್ ಡ್ರಾ ಮಾಡೋಣ. ಅದಕ್ಕೆ ಈ ಗ್ಯಾಪು ಈಕ್ವಲ್ ಆಗಿ ಇರಬೇಕು, ಲೆವೆಲ್ ಆಗಿ ಇರಬೇಕು. ಕರ್ವ್ ಲೈನ್ ಡ್ರಾ ಮಾಡೋಣ. ಈಗ ನಾವು 0.75 ಇಂಚ್ ದಾಗೆ ನಾವು ಅರ್ಧ ಮಾಡೋಣ. ಈ ಮೆಷರ್ಮೆಂಟ್ ಎಲ್ಲ ಸೈಜ್ಗೆ. ಈಗ ಇಲ್ಲಿ ಮಾರ್ಕ್ ಮಾಡೋಣ. ಈಗ ಈ ಪಾಯಿಂಟಿಂದ ಈ ಪಾಯಿಂಟಿಗೆ 0.75 ಇಂಚ್ ಬರಬೇಕು. ಈಗ ನಾವು ವೇಸ್ಟ್ ಡಾಟ್ ಎಷ್ಟು ತೊಗೊಂಡೇವಲ್ವ 2.5 ಇಂಚ್, ಅದರಲ್ಲಿ ನಾವು ಅರ್ಧ ಮಾಡೋಣ. ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡಿ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಮಿಡಲ್ ಪಾಯಿಂಟ್ನಲ್ಲಿ ಮಾರ್ಕ್ ಮಾಡಿ. 44 ಇಂಚ್ ಸೆಕೆಂಡ್ನಲ್ಲಿ ಬರ್ತಾ ಇದೆ. ಸೊ ಸೈಡ್ ಡಾಟ್ ನಾನು 1/2 ಇಂಚ್ ಪ್ಲಸ್ 1 ಲೈನಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಅರ್ಧ ತೊಗೊಂಡು ನಾವು ಎರಡು ಸೈಡ್ ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ.
ಈಗ ಈ ಪಾಯಿಂಟಿಂದ ಈ ಪಾಯಿಂಟ್ದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡೋಣ. ಈ ಪಾಯಿಂಟಿಂದ ಒಂದು 1/2 ಇಂಚಲ್ಲಿ ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ನಾವು ಈ ಲೈನ್ ಮೆಷರ್ ಮಾಡೋಣ. ಅದೇ ಮೆಷರ್ಮೆಂಟ್ ನಾವು ಈ ಲೈನ್ನಲ್ಲಿ ಮಾರ್ಕ್ ಮಾಡೋಣ. ಈ ಪಾಯಿಂಟ್ದಿಂದ ಶೋಲ್ಡರ್ ಇಟ್ಟು ಲೋವರ್ ಬಸ್ಟ್ ಮಾರ್ಕ್ ಮಾಡೋಣ. ಅದು 15 ಇಂಚ್. ಅದರಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡಿ ಮತ್ತು 15.5 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಈ ಪಾಯಿಂಟಿಂದ ಈ ಪಾಯಿಂಟ್ ಮಟ್ಟ ಮೆಷರ್ ಮಾಡಿ ಅದೇ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಈ ಪಾಯಿಂಟಿಂದ 1 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಕರ್ವ್ ಲೈನ್ ಡ್ರಾ ಮಾಡಿ. ಈ ಸೇಮ್ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಈಗ ಇದನ್ನು ನಾವು ಕಟ್ ಮಾಡೋಣ. ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡಿ. ಇಲ್ಲಿ 0.25 ಇಂಚಲ್ಲಿ ಮಾರ್ಕ್ ಮಾಡಿ. ಮತ್ತೆ ಇಲ್ಲಿ 0.25 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ.
ಈಗ ಇದನ್ನು ಕಟ್ ಮಾಡೋಣ. ಈಗ ಈ ಡಾಟನ್ನ ಫೋಲ್ಡ್ ಮಾಡೋಣ. ಈಗ ಇದನ್ನು ಕಟ್ ಮಾಡೋಣ. ಈ ಪಾರ್ಟ್ನ ಕೂಡ ನಾವು ಫೋಲ್ಡ್ ಮಾಡೋಣ. ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಪೇಪರ್ ಬರ್ತಾ ಇದೆ ಅಲ್ವಾ, ಅದನ್ನು ಕಟ್ ಮಾಡೋಣ. ಈಗ ನಾವು ಜಸ್ಟ್ ಒಂದು ಲೈನ್ ಇಷ್ಟೇ ಮೆಷರ್ಮೆಂಟಲ್ಲಿ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಈಗ ಫ್ರಂಟ್ ಪಾರ್ಟ್ ತಗೋರಿ, ಅದನ್ನು ಈ ಪಾಯಿಂಟಲ್ಲಿ ಇಟ್ಟು ಕರೆಕ್ಟಾಗಿ ಲೈನಲ್ಲಿ ಮ್ಯಾಚ್ ಆಗಬೇಕು. ಈಗ ನಾವು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಈಗ ಇಲ್ಲಿ ಎಷ್ಟೇ ಮೆಷರ್ಮೆಂಟ್ ಬರ್ತಾ ಇದೆ ಮೆಷರ್ ಮಾಡಿ ಮತ್ತು ಅದೇ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ ಮತ್ತು ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಈಗ ನಾವು ಬ್ಯಾಕ್ ನೆಕ್ ಡೀಪ್ ಮಾರ್ಕ್ ಮಾಡೋಣ ಮತ್ತು ಇಲ್ಲಿಂದ ಇಲ್ಲಿ ಎಷ್ಟು ಗ್ಯಾಪ್ ಬರ್ತಾ ಇದೆ ಮೆಷರ್ ಮಾಡಿ ಅದೇ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಮತ್ತೊಂದು 1/2 ಇಂಚ್ ಆ್ಯಡ್ ಮಾಡಿ ಒಂದು ಲೈನ್ ಡ್ರಾ ಮಾಡಿ ಈಗ ಕರ್ವ್ ಲೈನ್ ಡ್ರಾ ಮಾಡೋಣ. ಈಗ ಇದನ್ನು ಕಟ್ ಮಾಡಿ. ಈಗೊಂದು 1/2 ಇಂಚ್ ಗ್ಯಾಪ್ ಇಟ್ಟು ನಾವು ಬ್ಯಾಕ್ ಆರ್ಮ್ ಹೋಲ್ ಮೆಷರ್ ಮಾಡೋಣ. ಈಗ ಫ್ರಂಟ್ ಆರ್ಮ್ ಹೋಲ್ ಮೆಷರ್ ಮಾಡಿ. ಶೋಲ್ಡರ್ನಲ್ಲಿ ನಾವು 1/2 ಇಂಚ್ ಸ್ಟಿಚ್ ಮಾಡ್ತೀವಿ, ಅದಕ್ಕೆ ನಾವು ಇಲ್ಲಿ ಒಂದು 1/2 ಇಂಚ್ ಮೈನಸ್ ಮಾಡೋಣ. ನಮ್ಮದು ಸ್ಲೀವ್ ಲೆಂತ್ 8 ಇಂಚಲ್ಲಿ ಬರ್ತಾ ಇದೆ, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ ಮತ್ತು 9 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಇದು ಸ್ಲೀವ್ ಡೌನ್ ಚಾರ್ಟ್. ನಮ್ಮದು 44 ಇಂಚ್ ಸೆಕೆಂಡ್ ಲೈನಲ್ಲಿ ಬರ್ತಾ ಇದೆ, ನಾನು 3.5 ಇಂಚಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಆರ್ಮ್ ಹೋಲ್ದಿಂದ 1.5 ಇಂಚ್ ಮೈನಸ್ ಮಾಡಿ ಈ ಮೆಷರ್ಮೆಂಟ್ ಎಲ್ಲ ಸೈಜಿಗೆ ನಾವು ಈಗ ಇಲ್ಲಿ 12.25 ಇಂಚಲ್ಲಿ ಮಾರ್ಕ್ ಮಾಡೋಣ. ಮತ್ತಿಲ್ಲಿ 1.5 ಇಂಚಲ್ಲಿ ಮಾರ್ಕ್ ಮಾಡೋಣ. ಒಂದು ಲೈನ್ ಡ್ರಾ ಮಾಡೋಣ ಮತ್ತು
ಈಗ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡೋಣ. ಇಲ್ಲಿ 1 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಎಲ್ಲ ಡಾಟ್ಸ್ನ ಜಾಯಿನ್ ಮಾಡಿ ಮತ್ತು ಸ್ಲೀವ್ ಕರ್ವ್ ಡ್ರಾ ಮಾಡಿ. ಇಲ್ಲಿ 1 ಇಂಚಲ್ಲಿ ಮಾರ್ಕ್ ಮಾಡಿ ಅಲ್ವಾ 0.75 ಇಂಚಲ್ಲಿ ಮಾರ್ಕ್ ಮಾಡಿ. ಇಲ್ಲಿ ಒಂದು ಅರ್ಧ ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಎಲ್ಲ ಡಾಟ್ಸ್ ಜಾಯಿನ್ ಮಾಡಿ ಮತ್ತು ಸ್ಲೀವ್ ಕರ್ವ್ ಡ್ರಾ ಮಾಡಿ. ಈಗ ನಾವು ಬ್ಯಾಕ್ ಸ್ಲೀವ್ ಮೆಜರ್ ಮಾಡೋಣ. ಒಂದು ಅರ್ಧ ಇಂಚಲ್ಲಿ ಗ್ಯಾಪ್ ಇಟ್ಟು ಬ್ಯಾಕ್ ಸ್ಲೀವ್ ಮೆಜರ್ ಮಾಡಿ ಮತ್ತು 13.75 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಫ್ರಂಟ್ ಸ್ಲೀವ್ ಮೆಜರ್ ಮಾಡೋಣ. ಈಗ 2 ಪಾಯಿಂಟ್ದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡೋಣ ಮತ್ತು ಆ ಮಿಡಲ್ ಪಾಯಿಂಟದಿಂದ 1.5 ಇಂಚಲ್ಲಿ ಮಾರ್ಕ್ ಮಾಡಿ. ನಮ್ಮದು ಬೈಸೆಪ್ಸ್ ರೌಂಡ್ 11.5 ಇಂಚಲ್ಲಿ ಬರ್ತಾ ಇದೆ. ಅದರಲ್ಲಿ ನಾವು ಅರ್ಧ ತಗೋಣ ಮತ್ತು ಇಲ್ಲಿ ಮಾರ್ಕ್ ಮಾಡೋಣ ಮತ್ತು 1.5 ಇಂಚ್ ಆ್ಯಡ್ ಮಾಡಿ ಮತ್ತು ಲೈನ್ ಡ್ರಾ ಮಾಡಿ. ಈಗ ಕಟ್ ಮಾಡೋಣ. ಈಗ ಈ ಬೆಲ್ಟನ್ನ ಪ್ರಾಪರಾಗಿ ಇಳಿಸಿ ಮತ್ತು ಈ ಬೆಲ್ಟನ್ನು ಅದ್ರ ಮ್ಯಾಗ್ ಇಡಿಸಿ. ಅರ್ಧ ಇಂಚ್ ಒಳಗೆ ಹೋದರೆ ಭೀ ನಡಿತೈತಿ, ಖರೆ ಪ್ರಾಪರಾಗಿ ಇಡಿಸಿ ಮತ್ತು ಲೈನ್ ಡ್ರಾ ಮಾಡಿ. ವೇಸ್ಟ್ ನಮ್ಮದು 36 ಇಂಚ್, ಅದರಲ್ಲಿ ನಾವು 4 ಡಿವೈಡ್ ಮಾಡೋಣ, ನಮಗೂ 9 ಇಂಚ್ ಸಿಗತ್ತೆ. 9 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು 1.5 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಫ್ರಂಟ್ ಪಾರ್ಟ್ ಹೀಗೆ ಇಟ್ಟು ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಕಟ್ ಮಾಡಿ. ನ್ಯೂಸ್ ಪೇಪರ್ ಕಟ್ಟಿಂಗ್ ರೆಡಿಯಾಗೇ ಇದೆ. ಬ್ಯಾಕ್ ಪಾರ್ಟ್ನಲ್ಲಿ ನಾನು ಯಾವುದೂ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡಿಲ್ಲ, ಆದರೆ ಈ ಬೆಲ್ಟ್ಗೆ 2 ಸೈಡು ಅರ್ಧ ಇಂಚ್ ಮಾರ್ಕ್ ಮಾಡಿದ್ದೀನಿ ಸ್ಟಿಚಿಂಗ್ಗಾಗೆ. ಮತ್ತು ಫ್ರಂಟ್ ಪಾರ್ಟಿಗೆ ಇಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡಿದ್ದೀನಿ ಸ್ಟಿಚಿಂಗ್ಗಾಗೆ. ಮತ್ತು ಇಲ್ಲಿ ಭೀ ಆ್ಯಡ್ ಮಾಡಿದ್ದೀನಿ. ಅಸ್ತರ್ನ ನೀವು ಪ್ರಾಪರಾಗಿ ಅಯನ್ ಮಾಡಬೇಕು. ಅಯನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ ಇದನ್ನು ನಾವು ಕಟ್ ಮಾಡ್ಕೋಣ. ಕಟ್ ಮಾಡಿ ಈ ಅಸ್ತರ್ನು ನಾವು ಮೇನ್ ಫ್ಯಾಬ್ರಿಕ್ನಲ್ಲಿ ಇಡಿಸೋಣ. ಮೇನ್ ಫ್ಯಾಬ್ರಿಕ್ದ ರೈಟ್ ಸೈಡ್ ಮೇಲೆ ನಾನು ಲೈನಿಂಗ್ ಇಟ್ಟಿದ್ದೀನಿ. ಬ್ಯಾಕ್ ಪಾರ್ಟ್ದ ನೆಕ್ ನಾವು ಸ್ಟಿಚ್ ಮಾಡೋಣ. ಈಗ ಇಲ್ಲಿ ಸ್ಟಿಚ್ ಮಾಡಿ. ಸ್ಟಿಚ್ ಮಾಡಿದ ಮೇಲೆ ಇಲ್ಲಿ ನಾವು ಕಟ್ ಮಾಡ್ಕೋಣ. ಈಗ ಸ್ಮಾಲ್ ಕಟ್ ಮಾಡಿ. ಹಿಂದಾಡೆ ಈ ಲೈನಿಂಗ್ನ ಹೀಗೆ ತಿರುಗಿಸಿ ಮತ್ತು ಲೈನಿಂಗ್ ಮ್ಯಾಗೆ ಸ್ಟಿಚಿಂಗ್ ಮಾಡಿ. ಈಗ ಇದನ್ನು ಉಲ್ಟಾ ಮಾಡೋಣ.
ಈಗ ಇಲ್ಲಿ ಸ್ಟಿಚ್ ಮಾಡಿ. ಸ್ಟಿಚ್ ಮಾಡಿದ ಮೇಲೆ ಅಯನ್ ಮಾಡಬೇಕು. ಅಯನ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ಎಷ್ಟು ಅಯನ್ ಮಾಡ್ತೀರಾ ಅಷ್ಟೇ ಫಿಟ್ಟಿಂಗ್ ಬರೋಬ್ಬರ ಕುಂಡಿರ್ತೈತಿ. ಇಲ್ಲಿ ಸ್ಟಿಚಿಂಗ್ ಮಾಡಿ ಮತ್ತು ಫೋಲ್ಡ್ ಮಾಡಿ ಲೈನಿಂಗ್ ಮೇಗೆ ಸ್ಟಿಚ್ ಮಾಡಿ ಮತ್ತು ಫೋಲ್ಡ್ ಮಾಡಿ. ಇಲ್ಲಿ ಸ್ಟಿಚ್ ಮಾಡಿ. ಇಲ್ಲಿ ಸ್ಟಿಚ್ ಮಾಡಿ ಮತ್ತು ಫೋಲ್ಡ್ ಮಾಡಿ ಲೈನಿಂಗ್ ಮೇಗೆ ಸ್ಟಿಚಿಂಗ್ ಮಾಡಿ ಮತ್ತು ಫೋಲ್ಡ್ ಮಾಡಿ. ಇಲ್ಲೇ ಸ್ಟಿಚ್ ಮಾಡಿ ಮತ್ತು ಲೈನಿಂಗ್ನ ಫೋಲ್ಡ್ ಮಾಡಿ ಲೈನಿಂಗ್ ಮೇಗೆ ಸ್ಟಿಚ್ ಮಾಡಿ ಮತ್ತು ಚಿಕ್ಕ ಚಿಕ್ಕ ಕಟ್ಸ್ ಕೊಡಿ. ಮತ್ತೀಗ ಫೋಲ್ಡ್ ಮಾಡಿ. ಇಲ್ಲಿ ಸ್ಟಿಚ್ ಮಾಡಿ. ಈಗ ನಾವು ಎಲ್ಲ ಡಾಟ್ಸನ್ನು ಸ್ಟಿಚ್ ಮಾಡೋಣ. ಈಗ ಬೆಲ್ಟನ್ನ ತಗೋರಿ ಮತ್ತೀಗ ನಾನು ಹೇಗೆ ಮಾಡ್ತೀನಲ್ವ ಹಾಗೆ ಮಾಡಿ. ಇಲ್ಲಿ ಸ್ಟಿಚ್ ಮಾಡಿ. ಈಗ ಬಟ್ಟೆನ ಹೊರಗೆ ತೆಗೀರಿ. ಈಗ ನಾವು ಶೋಲ್ಡರ್ ಸ್ಟಿಚ್ ಮಾಡೋಣ. ಈಗ ಈ ಸೈಡ್ಸನ್ನು ಮೆಷರ್ ಮಾಡಿ ಮತ್ತು ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ.
ರೈಟ್ ಸೈಡ್ ಯಾವುದು ಫ್ರಂಟ್ ಸೈಡ್ ಯಾವುದು ನೋಡಬೇಕು ಮತ್ತು ಈ ಎರಡು ಮಿಡಲ್ ಪಾಯಿಂಟನ್ನು ಜಾಯಿನ್ ಮಾಡಿ ಮತ್ತು ಸ್ಟಿಚ್ ಮಾಡಿ. ಹಿಂದಡೆ ನಾವು ಸೈಡ್ಸನ್ನ ಸ್ಟಿಚ್ ಮಾಡೋಣ ಮತ್ತು ಬಟನ್ಸ್ ಹಚ್ಚೋಣ. ಈಗ ನಮ್ಮದು ಬ್ಯೂಟಿಫುಲ್ 4 ಡಾಟ್ ಬ್ಲೌಸ್ ವಿತ್ ಬೆಲ್ಟ್ ರೆಡಿಯಾಗಿದೆ. ನಿಮಗೆ ಈ ಟ್ಯುಟೋರಿಯಲ್ ಕಷ್ಟ ಅಲ್ವಾ ಕನ್ಫ್ಯೂಸ್ ಆಗೇ ಇದ್ದರೆ ನೀವು ಮತ್ತೆ 2-3 ಟೈಮ್ಸ್ ನೋಡಿ. ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಸ್ ಆಗತ್ತೆ, ಆದರೆ ನೀವು 2-3 ಟೈಮ್ಸ್ ನೋಡಿ ನೀವು ಈ ಬ್ಯೂಟಿಫುಲ್ 4 ಡಾಟ್ ಬ್ಲೌಸ್ ವಿತ್ ಬೆಲ್ಟ್ ಮಾಡ್ಬೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ನನಗೂ ಕಾಮೆಂಟ್ಸ್ನಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋ ಯಾವುದು ಅಪ್ಲೋಡ್ ಮಾಡಬೇಕು ಅಂತೂ ಹೇಳಿ. ಅಂತ ಮಟ್ಟ ನೋಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ಗುಡ್ ಡೇ. ಬಾಯ್ ಬಾಯ್.